ನಮಸ್ಕಾರ. ಇವತ್ತಿನ ವಿಡಿಯೋ ಯಾವ ಷೇರುಗಳು ಬೈ, ಹೋಲ್ಡ್ ಮತ್ತು ಸೆಲ್ ಒಂದು ವರದಿ. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ಕಳೆದ 2 ದಿನದಿಂದ ನಿಫ್ಟಿ ಒಂದು ನ್ಯಾರೋ ರೇಂಜ್ ಅಲ್ಲಿ ಮೇಲೆ ಕೆಳಗೆ ಹೋಗ್ತಾ ಇದೆ. 19,950ರಿಂದ 20,000. 20,000 ಕ್ರಾಸ್ ಆದ ತಕ್ಷಣನೇ ಬಹಳ ಜನ ಮಾರುಕಟ್ಟೆಗೆ ಬಂದು ಒಂದಷ್ಟು ಪ್ರಾಫಿಟ್ ಬುಕಿಂಗ್ ನಡೀತಾ ಇದೆ. ಅಂದರೆ 20,000ಕ್ಕೆ ಒಂದು ದೊಡ್ಡ ಸೈಕಲಾಜಿಕಲ್ ರೆಸಿಸ್ಟೆನ್ಸ್ ಇದೆ. ಸದ್ಯದ ಮಟ್ಟಿಗೆ ಅನಲಿಸ್ಟ್ಗಳು ಹಲವು ಕಂಪನಿಗಳಿಗೆ ಬುಲ್ಲಿಶ್ ಇದ್ದಾರೆ, ಕೆಲವು ಕಂಪನಿಗಳ ಮೇಲೆ ಬೇರಿಶ್ ಇದ್ದಾರೆ ಅಥವಾ ನಾಟ್ ಬುಲ್ಲಿಶ್ ಇದ್ದಾರೆ. ಆದ್ದರಿಂದ ಡಿಪೆಂಡಿಂಗ್ ಆನ್ ದಿ ಕ್ವಾರ್ಟರ್ಲಿ ರಿಸಲ್ಟ್ಸು ಮುಂದಿನ ದಿನಗಳಲ್ಲಿ ಈ ಷೇರುಗಳಲ್ಲಿ ಒಂದಷ್ಟು ರ್ಯಾಲಿ ಆಗುತ್ತೋ ಇಲ್ವೋ ಅಂತ ಕಾದು ನೋಡಬೇಕು. ಕೆಲವು ಡಲ್ ಇರ್ಬೋದು, ಕೆಲವು ಬಹಳ ಮೇಲಕ್ಕೆ ಹೋಗ್ಬೋದು. ಈಗ ನಿಮ್ಮ ಮುಂದೆ ಒಂದು ಪಟ್ಟಿ ಇಟ್ಟಿದ್ದೇನೆ, ಯಾವ ಕಂಪನಿಗಳ ಮೇಲೆ ಅನಲಿಸ್ಟ್ಗಳು ಬಹಳ ಬುಲ್ಲಿಶ್ ಆಗಿದ್ದಾರೆ. ಮೊದಲನೇದಾಗಿ SBI, ಬೈ ರೇಟಿಂಗ್ 47, ಹೋಲ್ಡ್ ರೇಟಿಂಗ್ 2, ಸೆಲ್ ರೇಟಿಂಗ್ 1. ಎರಡನೇದು HDFC ಬ್ಯಾಂಕ್, ಬೈ ರೇಟಿಂಗ್ 45, ಹೋಲ್ಡ್ ರೇಟಿಂಗ್ 1, ಸೆಲ್ ರೇಟಿಂಗ್ ಏನೂ ಇಲ್ಲ 0. ಮೂರನೇದು ICICI ಬ್ಯಾಂಕ್, ಬೈ ರೇಟಿಂಗ್ 45, ಹೋಲ್ಡ್ ರೇಟಿಂಗ್ 4 ಮತ್ತು ಸೆಲ್ ರೇಟಿಂಗ್ 0. ಆಕ್ಸಿಸ್ ಬ್ಯಾಂಕ್, ಬೈ ರೇಟಿಂಗ್ 45, ಹೋಲ್ಡ್ ರೇಟಿಂಗ್ 4 ಮತ್ತು ಸೆಲ್ ರೇಟಿಂಗ್ 0. ಐದನೇದು ಇಂಡಸ್ಇಂಡ್ ಬ್ಯಾಂಕ್, ಬೈ ರೇಟಿಂಗ್ 43, ಹೋಲ್ಡ್ ರೇಟಿಂಗ್ 3 ಮತ್ತು ಸೆಲ್ ರೇಟಿಂಗ್ 1. ಮುಂದಕ್ಕೆ ಹೋಗ್ತಾ ಇದ್ದ ಹಾಗೆ L&T, ಬೈ ರೇಟಿಂಗ್ 38, ಹೋಲ್ಡ್ ರೇಟಿಂಗ್ 1, ಸೆಲ್ ರೇಟಿಂಗ್ 2. M&M 7ನೇ ಕಂಪನಿ, ಬೈ ರೇಟಿಂಗ್ 38, ಹೋಲ್ಡ್ ರೇಟಿಂಗ್ 4, ಸೆಲ್ ರೇಟಿಂಗ್ 1. ಮಾರುತಿ ಸುಜುಕಿ, ಬೈ ರೇಟಿಂಗ್ 38, ಹೋಲ್ಡ್ ರೇಟಿಂಗ್ 6 ಮತ್ತು ಸೆಲ್ ರೇಟಿಂಗ್ 5. 9ನೇ ಕಂಪನಿ ಸನ್ ಫಾರ್ಮಾ, ಬೈ ರೇಟಿಂಗ್ 37, ಹೋಲ್ಡ್ ರೇಟಿಂಗ್ 3, ಸೆಲ್ ರೇಟಿಂಗ್ 2. 10ನೇ ಕಂಪನಿ ಲಿಸ್ಟ್ ಅಲ್ಲಿರೋದು ITC, ಬೈ ರೇಟಿಂಗ್ 35, ಹೋಲ್ಡ್ ರೇಟಿಂಗ್ 4 ಮತ್ತು ಸೆಲ್ ರೇಟಿಂಗ್ 0. ಈಗ ಈ ಲಿಸ್ಟ್ ಅನ್ನು ನೋಡಿದ್ರೆ ನಿಮ್ಗೇನು ಅಬ್ಸರ್ವೇಷನ್ ಆಗ್ಬೋದು ಅಂತಂದ್ರೆ, ಕೆಲವು ಕಂಪನಿಗಳ ಮೇಲೆ ಅನಲಿಸ್ಟ್ಗಳು ತುಂಬಾ ಬುಲ್ಲಿಶ್ ಆಗಿದ್ದಾರೆ. ಅದರಲ್ಲಿ ಬ್ಯಾಂಕಿಂಗ್ ಸೆಕ್ಟರ್ ಒಂದು. ಯಾಕಂದ್ರೆ ಮ್ಯಾಕ್ಸಿಮಮ್ ಬೈ ರೇಟಿಂಗ್ ಇದೆ, ಮಿನಿಮಮ್ ಸೆಲ್ ರೇಟಿಂಗ್ ಇದೆ ಈ ಪರ್ಟಿಕ್ಯುಲರ್ ಸ್ಟಾಕ್ಗಳಲ್ಲಿ. ಯಾಕಂತಂದ್ರೆ ಕಳೆದ 1 ವರ್ಷದಲ್ಲಿ ಲೋನ್ ಡಿಸ್ಬರ್ಸ್ಡ್ ಅದರ ಗ್ರೋತ್ ಎಷ್ಟಿದೆ ಅಂತಂದ್ರೆ 15%. ಆದ್ದರಿಂದ ಈ ಕ್ಷೇತ್ರದಲ್ಲಿ ಒಳ್ಳೆಯ ಲಾಭ ಇರಬಹುದು ಅನ್ನುವಂಥ ನಿರೀಕ್ಷೆ ಅನಲಿಸ್ಟ್ಗಳು. ಬ್ಯಾಂಕಿಂಗ್ ಸೆಕ್ಟರ್ನ ಷೇರುಗಳಲ್ಲದೆ ಆಟೋಮೊಬೈಲ್ ಸೆಕ್ಟರ್, M&M, ಮಾರುತಿ ಹೈ ನಂಬರ್ ಆಫ್ ಬೈ ರೇಟಿಂಗ್ಸ್ ಇದೆ. ಮತ್ತೆ ಒಳ್ಳೆಯ ರೆವಿನ್ಯೂನು ಇದೆ, ಪ್ರಾಫಿಟ್ ಗ್ರೋತು ಇದೆ. ಯಾಕಂದ್ರೆ ಇನ್ನೇನು ಫೆಸ್ಟಿವಲ್ ಸೀಸನ್ ಬರ್ತಾ ಇದೆ, ಕಾರುಗಳನ್ನು ಕೊಳ್ಳುವವರ ಸಂಖ್ಯೆ, ಪ್ರಾಫಿಟ್ ಮಾರ್ಜಿನ್ ಕೂಡ ಮೇಲಕ್ಕೆ ಹೋಗುತ್ತೆ. ಮತ್ತೆ ಓವರ್ ಆಲ್ ಆಟೋಮೊಬೈಲ್ ಸೆಕ್ಟರ್ ಇಸ್ ಲೈಕ್ ಟು ಡೂ ಬೆಟರ್ ದೆನ್ ದಿ ಓವರ್ ಆಲ್ ಇಂಡೆಕ್ಸ್. ಈಗ ನಿಮ್ಮ ಮುಂದೆ ಇನ್ನೊಂದು ಪಟ್ಟಿ ಇಡ್ತಾ ಇದ್ದಾನೆ, ಯಾವ ಷೇರುಗಳ ಮೇಲೆ ಅನಲಿಸ್ಟ್ಗಳು ಲೆಸ್ ಬುಲ್ಲಿಶ್ ಅಥವಾ ಬೇರಿಶ್ ಇದ್ದಾರೆ. ಮೊದಲನೇದು ಬಜಾಜ್ ಆಟೋ, ಬೈ ರೇಟಿಂಗ್ 24, ಹೋಲ್ಡ್ ರೇಟಿಂಗ್ 17, ಸೆಲ್ ರೇಟಿಂಗ್ 6. ಎರಡನೇದು TCS, ಬೈ ರೇಟಿಂಗ್ 24, ಹೋಲ್ಡ್ ರೇಟಿಂಗ್ 13, ಸೆಲ್ ರೇಟಿಂಗ್ 10. ಮೂರನೇದು LTI ಮೈಂಟ್ರಿ, ಬೈ ರೇಟಿಂಗ್ 19, ಹೋಲ್ಡ್ ರೇಟಿಂಗ್ 11, ಸೆಲ್ ರೇಟಿಂಗ್ 11. ನಾಲ್ಕನೇದು ಡಾಕ್ಟರ್ ರೆಡ್ಡೀಸ್ ಲ್ಯಾಬ್, ಬೈ ರೇಟಿಂಗ್ 18, ಹೋಲ್ಡ್ ರೇಟಿಂಗ್ 10, ಸೆಲ್ ರೇಟಿಂಗ್ 13. ಐದನೇದು ಇನ್ಫೋಸಿಸ್, ಬೈ ರೇಟಿಂಗ್ 18, ಹೋಲ್ಡ್ ರೇಟಿಂಗ್ 16 ಮತ್ತು ಸೆಲ್ ರೇಟಿಂಗ್ 11. ಆರನೇದು ಟೆಕ್ ಮಹೇಂದ್ರ, ಬೈ ರೇಟಿಂಗ್ 14, ಹೋಲ್ಡ್ ರೇಟಿಂಗ್ 13, ಸೆಲ್ ರೇಟಿಂಗ್ 14. ಏಳನೇದು ಏಷ್ಯನ್ ಪೇಂಟ್, ಬೈ ರೇಟಿಂಗ್ 12, ಹೋಲ್ಡ್ ರೇಟಿಂಗ್ 11, ಸೆಲ್ ರೇಟಿಂಗ್ 15. JSW, ಬೈ ರೇಟಿಂಗ್ ಕೇವಲ 9, ಹೋಲ್ಡ್ ರೇಟಿಂಗ್ 8, ಸೆಲ್ ರೇಟಿಂಗ್ 14. ಡಿವಿಸ್ ಲ್ಯಾಬ್, ಬೈ ರೇಟಿಂಗ್ ಕೇವಲ 6, ಹೋಲ್ಡ್ ರೇಟಿಂಗ್ 6, ಸೆಲ್ ರೇಟಿಂಗ್ 12. 10ನೇ ಕಂಪನಿ ವಿಪ್ರೋ, ಬೈ ರೇಟಿಂಗ್ 11, ಹೋಲ್ಡ್ ರೇಟಿಂಗ್ 17 ಮತ್ತು ಸೆಲ್ ರೇಟಿಂಗ್ 18. ಈ ಪಟ್ಟಿಯನ್ನು ನೋಡಿದ್ರೆ ತಿಳಿದು ಬರುವುದೇನು ಅಂತಂದ್ರೆ, IT ಸ್ಟಾಕ್ಗಳಲ್ಲಿ ಜಾಸ್ತಿ ಸೆಲ್ ರೇಟಿಂಗ್ ಇದೆ, ಕಮ್ಮಿ ಬೈ ರೇಟಿಂಗ್ ಇದೆ. ಅದಲ್ಲದೆ ಸುಮಾರು IT ಕಂಪನಿಗಳು, ಅದರಲ್ಲೂ ಇನ್ಫೋಸಿಸ್ ಅವರು ತಮ್ಮ ರೆವಿನ್ಯೂ
2023-24ರಲ್ಲಿ ಸ್ಲೋ ಡೌನ್ ಆಗಿರ್ಬೋದು. US ಮತ್ತು ಯುರೋಪ್ ನಲ್ಲಿ ರಿಸೆಷನ್ ಇದ್ದದರಿಂದ ಅಂತ ಹೇಳ್ತಾ ಇದ್ದಾರೆ. ಅದರಿಂದಾಗಿ ಜನರಲ್ ಆಗಿ IT ಸ್ಟಾಕ್ಸ್ ಅಂಡರ್ ಪರ್ಫಾರ್ಮಿಂಗ್ ದ ಓವರ್ ಆಲ್ ಇಂಡೆಕ್ಸ್. ಸದ್ಯದ ಮಟ್ಟಿಗೆ ಎಲ್ಲರ ಗಮನ ಮುಂದಿನ ದಿನಗಳಲ್ಲಿ ಬರುವಂತಹ ಕ್ವಾರ್ಟರ್ಲಿ ಅನೌನ್ಸ್ಮೆಂಟ್ ಆಫ್ ರಿಸಲ್ಟ್ಸ್. ಹಾಗೇನಾದ್ರೂ ಬಂದಾಗ ಬೈ ಹೋಲ್ಡ್ ಸೆಲ್ ರೇಟಿಂಗ್ಸ್ ಒಂದಷ್ಟು ಮೇಲೆ ಕೆಳಗೆ ಹೋಗುತ್ತೆ ಕಂಪನಿಗಳ ಅನಲಿಸ್ಟ್ಗಳ ಪ್ರಕಾರ. ಈ ವಿಡಿಯೋದ ಕೊನೆಯಲ್ಲಿ ನಿಮ್ಮ ಒಪಿನಿಯನ್ ಅನ್ನು ಸಂಗ್ರಹಣೆ ಮಾಡಲಿಕ್ಕೋಸ್ಕರ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ಕಳೆದ 12 ರಿಂದ 15 ತಿಂಗಳಲ್ಲಿ PSU ಸ್ಟಾಕ್ಸ್ ಹ್ಯಾವ್ ಪರ್ಫಾರ್ಮ್ಡ್ ವೆರಿ ವೆಲ್. ಆದ್ದರಿಂದ ಅವುಗಳನ್ನು ನಮ್ಮ ದೀರ್ಘ ಅವಧಿಯ ಪಟ್ಟಿಗೆ ಸೇರಿಸ್ಕೊಳ್ಬೇಕಾಗುತ್ತಾ ಅನ್ನುವಂಥದ್ದು ನಿಮ್ಮ ಒಪಿನಿಯನ್ ಅಂತಾದ್ರೆ ಎಸ್ ಅಥವಾ ನೋ ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.